ಎಲ್ಲಿ ನಾನು ತೋಟ್ಲಲೆ. ಹೌದು ಎಲ್ಲ ತೋರ್ಸಿದ್ರು ಎಲ್ಲ. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್. ನಾನ್ ಚೈತ್ರ ಶೆಟ್ಟಿ. ಹೇಗಿದ್ದೀರಾ ಎಲ್ರು? ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಹಾಯ್. ಓಕೆ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗ್ತಾ ಬಂತು. ಏನಂತಂದ್ರೆ ತಾನ್ಯಾ ಇವತ್ತು ಸ್ಕೂಲ್ಗೆ ಹೋಗಿ ಬಂದಿದ್ದಾಳೆ. ಸ್ಕೂಲಲ್ಲಿ ಏನು ಇರ್ಲಿಲ್ಲ ಇತ್ತು. ಇವತ್ತು ಸ್ಕೂಲಿಂದ ಪಾರ್ಟಿ ಇತ್ತು, ಕ್ರಿಸ್ಮಸ್ ಪಾರ್ಟಿ ಅಂತ ಹೇಳಿ ಮಕ್ಳಿಗೆ ಮಾಡಿದಾರಂತೆ. ಸೊ ಇನ್ನು ತುಂಬಾ ಹೊತ್ತವರಿಗೆ ಪಾರ್ಟಿ ಇತ್ತು. ಮತ್ತೆ ಶ್ರೀಧರ್ ಸ್ವಲ್ಪ ಬಿಸಿ ಇದ್ರು, ಹಾಗಾಗಿ ಬೇಗನೆ ಮಗುನ ಕರ್ಕೊಂಡ್ ಬಂದ್ಬಿಟ್ರು. ಏನಪ್ಪಾ ಅಂತಂದ್ರೆ ಒಂದು ಪಾರ್ಟಿಲಿ ನಾವೇನೆ ಗಿಫ್ಟ್ ಎಲ್ಲ ಕೊಟ್ಟಿರ್ತೀವಿ, ಹೆಸರು ಬರೋದು ಅವ್ರಿಗೆ ಕೊಡೋದು. ಸೊ ಹಾಗೆ ಅವ್ರದ್ರ ರಿಟರ್ನ್ ಕೊಡ್ತಾರಂತೆ. ಆ ತರ ಅಷ್ಟೇ, ಇನ್ನೇನಿರ್ಲಿಲ್ಲ ಇತ್ತು. ತಾನೇ ಹೇಳ್ತಾ ಇದ್ಲು ಕೇಕ್ ತಿನ್ಕೊ ಬಂದ್ಲಂತೆ. ಏನ್ ತಿನ್ಕೊ ಬಂದಿ ಅಮ್ಮ? ಕೇಕ್ ತಿನ್ಕೊಂಡ್ ಬಂದಂತೆ. ಅವಳಿಗೆ ಅಮ್ಮ ಹೇಳಿದ್ ನೆನ್ಪಾಯ್ತು, ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಒಂದ್ ಸ್ವಲ್ಪ ಬೈಟ್ ಮಾಡ್ಬಿಟ್ಟು ಹಾಗೇನೆ ಟೀಚರಿಗೆ ಕೊಟ್ಲಂತೆ. ಹಾಗೆ ಬಂದ್ ಅದನ್ನೇ ಹೇಳ್ತಾ ಇದ್ಲು, ಅಮ್ಮ ನೀ ಹೇಳಿದ್ದೆ ಅಲ್ವಾ ಅಂತ ಹೇಳಿ. ನೋಡಿ, ಮಕ್ಳಿಗೆ ಹೇಳಿದ್ರೆ ಮಕ್ಳು ಫಾಲೋ ಅಪ್ ಮಾಡ್ತಾರೆ. ಇವಳು ಮಾಡ್ತಾಳೆ, ಬಟ್ ಇವಳಿಗೆ ನಾನು 100% ಕೊಡಲ್ಲ. ಬಿಕಾಸ್ ಅವಳಂತೂ ಕೇಳಲ್ಲ, ನನಗ್ ಗೊತ್ತಿದೆ. ಅವ್ರ ಟೀಚರ್ ಹತ್ರ ಮತ್ತೆ ಕೇಳಿ ಒಂದ್ 2-3 ತಗೊಂಡ್ ತಿಂತಾಳೆ. ಅಷ್ಟು ಚಾಲು ಇದ್ದಾಳೆ ಈ ಮಗಳು ನಂದು. ಸೊ ಇವತ್ತು ಬೆಳಿಗ್ಗೆ ಒಂದು ತಿಂಡಿ ಮಾಡಿದೀನಿ, ಕ್ವಿಕ್ ಆಗಿ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ನೀವು ಬೇಕಂತಂದ್ರೆ ವೆಯ್ಟ್ ಪುಟ್ ಆನ್ ಮಾಡೋದಕ್ಕೂ ಯೂಸ್ ಮಾಡ್ಕೊಬಹುದು, ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡಬಹುದು. ಅದಕ್ಕೆ ನಾವ್ ಏನೆಲ್ಲ ಐಟಮ್ ಹಾಕ್ತಿವಿ ನೋಡಿ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಎಷ್ಟೊಂದು ಪ್ರೋಟೀನು ಅಥವಾ ಎಷ್ಟೊಂದು ಫ್ಯಾಟ್ ಫ್ಯಾಟ್ ಅದೆಲ್ಲ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಬಟ್ ಈ ರೀತಿ ಎಲ್ಲ ಮಾಡ್ಕೊಬಹುದಲ್ವಾ. ಸೊ ಹೆಲ್ದಿ ಆಗಿರುತ್ತೆ, ಚೆನ್ನಾಗಿರುತ್ತೆ, ಈಗ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಬನ್ನಿ ಇವಾಗ ನಾನು ಅದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಹಾಗೇನೆ ನಮ್ಮ ಇವತ್ತಿನ ದಿನ ಹೇಗ್ ಹೋಗುತ್ತೆ ಅಂತ ಹೇಳಿ ಮಕ್ಕಳ ಜೊತೆಗೆ ನೋಡೋಣ. ಇಲ್ಲಿ ನಾನು ಒಂದು ಬಾಣ್ಲೆಗೆ ಕೊಕೊನೆಟ್ ಆಯಿಲ್ ಹಾಕೊಂಡಿದ್ದೀನಿ. ಹಾಗೇನೆ ಒಂದ್ ಸ್ವಲ್ಪ ಗಾರ್ಲಿಕ್ ಹಾಕೊಂಡಿದ್ದೀನಿ. ಹಾಗೇನೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ ಹಾಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಖಂಡಿತ ನೀವು ಮಾಡಿಲ್ಲ ಅಂತಂದ್ರೆ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಹಾಗೇನೆ ಇಲ್ಲಿ ನೋಡ್ಬೋದು ಟೊಮೆಟೊ ಕೂಡ ಹಾಕೊಂಡಿದೀನಿ. ಟೊಮೆಟೊ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು, ಚೆನ್ನಾಗಿ ಬರುತ್ತೆ. ಇದೊಂದ್ಸಲ ಚೆನ್ನಾಗಿ ಫ್ರೈ ಆಗ್ಬೇಕು. ಹಸಿ ಅಂಶ ಎಲ್ಲ ಇರುತ್ತಲ್ಲ, ಅದು ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಮತ್ತೆ ಇದು ಕ್ಯಾಪ್ಸಿಕಮ್ ಇದೆ ನೋಡಿ, ನಾನು ಕ್ಯಾಪ್ಸಿಕಮ್ ಹಾಕೊಂತಾ ಇದ್ದೀನಿ. ತರಕಾರಿ ಇಲ್ಲಿ ಜಾಸ್ತಿ ಇತ್ತು ಅಂತಂದ್ರೆ ಬೇಕಂತಂದ್ರೆ ತರಕಾರಿ ಕೂಡ ಹಾಕೋಬಹುದು. ಕ್ಯಾರೆಟ್ ಅದು ಇದು ಎಲ್ಲ ಇರುತ್ತಲ್ವಾ ಅದು. ಹಾಗೇನೆ ಒಂದು ಚಿಕ್ಕದಾಗಿ ನಾನು ಬೀನ್ಸ್ ಇದೆ ನೋಡಿ, ಅದನ್ನು ಕೂಡ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದೀನಿ, ಅದನ್ನು ಹಾಕೊಂಡಿದೀನಿ. ಈ ಬೀನ್ಸ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಂಗೆ ತುಂಬಾ ಇಷ್ಟ ಆಗುತ್ತೆ, ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅಲ್ವಾ, ಹಾಗಾಗಿ. ಮತ್ತೆ ಒಂದ್ ಸ್ವಲ್ಪ ನೀರು, ಅದು ಸ್ವಲ್ಪ ಬೇಯೋ ತನಕ ಎಷ್ಟು ನೀರು ಬೇಕು ಅಷ್ಟನ್ನ ಹಾಕೊಂಡ್ರೆ ಆಯ್ತು. ಹಾಗೇನೆ 1 ಚಮಚ ಆಗುವಷ್ಟು ಸಕ್ಕರೆನ ಹಾಕೊಂಡಿದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಏನಂತಂದ್ರೆ ಟೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಅಂದ್ರೆ ಹಸಿ ಮೆಣಸು ಇರುತ್ತೆ ಅಲ್ವಾ, ಅದನ್ನು ಕೂಡ ಕಟ್ ಮಾಡ್ಕೊಂಡು ಹಾಕೊಬಹುದು, ಅದು ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಪರ್ಸನಲಿ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ತಿನ್ನೋದಂತಂದ್ರೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಇಲ್ಲಿ ನೋಡ್ಬೋದು ಕಾಯಿ ತುರಿ ಇದೆ ಅಲ್ವಾ, ಅದನ್ನ ಹಾಕೊಂಡಿದ್ದೀನಿ. ಕಾಯಿ ತುರಿಯನ್ನೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಓಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಟ್ಸ್ ಬೇಕಂತಂದ್ರೆ ಓಟ್ಸ್ ಯೂಸ್ ಮಾಡಬಹುದು, ಇಲ್ಲ ಅಂತಂದ್ರೆ ಅಕ್ಕಿ ಪುಡಿ ಸಿಗುತ್ತೆ ನೋಡಿ, ಅದನ್ನ ಯೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ ನವಣೆ ಸಿಗುತ್ತೆ ಅಲ್ಲ, ಅದನ್ನ ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಮೊದಲೇ ಹೇಳಿದ್ದೀನಲ್ವಾ, ನೀವು ಹಾಕೊಳ್ಳೋ ಐಟಮ್ ಇಂದ ಅದು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ವೆಯ್ಟ್ ಲಾಸ್, ವೆಯ್ಟ್ ಪುಟ್ ಆನ್ ಮಾಡೋದೆಲ್ಲ ನೀವು ಅದ್ರಲ್ಲೇ ನೋಡ್ಬೋದು ಅಂತ ಹೇಳಿ. ಹಾಗೆ ನೋಡ್ಬೋದು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರದ್ ಹಿಂದಿಂದ ಕುಚಣದ? ಅಲ್ಲ, ಚಿನ್ನು ಅಲ್ಲ, ಚಿನ್ನು ಮತ್ತೊಂದು ಯಾರದ? ಬಾಬು ಎಲ್ಲಿತ್ತ? ತೋರ್ಸಿಲ್ವಾ ಎಲ್ಲಿ? ವಾ ವಾ ವಾ. ಹಾಗೇನೆ ಇದು ಬಾಲಿಯಲ್ಲಿ ಇರುವಂತ ಒಂದು ಫಿಶ್ ಮಾರ್ಕೆಟ್. ಬೆಳಿಗ್ಗೆ ಬೇಗ ಎದ್ಬಿಟ್ಟು ಫಿಶ್ ಮಾರ್ಕೆಟ್ಗೆ ಶ್ರೀಧರ್ ಹೋಗಿದ್ರು ಫಿಶ್ ತರಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನ ಹಾಗೇನೆ ಕ್ಯಾಪ್ಚರ್ ಮಾಡ್ಕೊಂಡ್ ಬಂದ್ರು. ನಾನು ಕೂಡ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ವೆರೈಟಿ ಆಗಿರುವಂತ ಮೀನ್ಗಳಿದೆ. ನಂಗಂತೂ ನೋಡ್ಬೇಕಾದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಕೆಲವೊಂದು ಸೇಮ್ ಇಂಡಿಯಾದಲ್ಲಿ ಕೂಡ ಸಿಗುತ್ತೆ, ಬಟ್ ಕೆಲವೆಲ್ಲ ಇಲ್ಲಿ ಡಿಫ್ರೆಂಟ್ ಆಗಿದೆ, ಬೇರೆ ಬೇರೆ ತರದ್ದು. ಹಾಗೇನೆ ಬೆಳಿಗ್ಗೆ ನೋಡ್ಬೋದು ಆ ಹೂವೆಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನೋಡಿ. ಅಲ್ಲಿ ಕೂಡ ಇಲ್ಲಿ ಹಿಂದುತ್ವ ತುಂಬಾನೇ ಇರುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಲ್ವಾ, ಇದೊಂಥರ ಹಿಂದೂಗಳ ನಾಡಂತಾನೆ ಹೇಳ್ಬೋದು. ತುಂಬಾ ಪೂಜೆ ಅದು ಇದು ದೇವ್ರು ಅದೆಲ್ಲ ತುಂಬಾ ಚೆನ್ನಾಗಿ ನಂಬ್ತಾರೆ ಇಲ್ಲಿ. ಫಿಶ್ ಅಂತೂ ನೋಡ್ತಾ ಇರ್ಬೋದು. ಫಿಶ್ ಅಲ್ಲಿ ಸಿಗಡಿ ಇರ್ಬೋದು, ಅದು ಇದು ವೆರೈಟಿ ಫಿಶ್ ಇತ್ತು. ನಂಗಂತೂ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಇಲ್ಲಿ ಕೆಂಪು ಫಿಶ್, ನಾವು ಅದಕ್ಕೆ ಕೆಂಪು ಮೀನು ಅಂತ ಕರಿತೀವಿ. ಕುಂದಾಪುರ ಕನ್ನಡದಲ್ಲಿ ನಂಗೆ ನಮ್ಮ ಸೈಡ್ ಅಲ್ಲಿ ಆತರ ಕರಿತೀವಿ. ಬಟ್ ನೀವೆಲ್ಲ ಏನ್ ಕರಿತೀರಾ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿ. ಕೆಂಪು ಇರುತ್ತಲ್ವಾ ಆ ಮೀನು, ದೊಡ್ಡ ಕಣ್ಣು, ಅದ್ ನಂಗೆ ಫೇವ್ರೇಟ್ ಆಕ್ಚುಲಿ. ಅದು ಶ್ರೀಧರ್ ತಂದಿದ್ರು. ನೋಡೋದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು, ರಿಯಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ. ನೋಡ್ಬೋದು ನೀವೇನೆ ಎಷ್ಟು ವೆರೈಟಿ ಆಫ್ ಫಿಶ್ ಇದೆ ಅಂತ ಹೇಳ್ಬಿಟ್ಟು. ಒಂದೊಂದ್ಸಲ ಸೀಸನ್ ಮೇಲೆ ಡಿಪೆಂಡ್ ಇರುತ್ತೆ. ಒಂದೊಂದ್ಸಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ, ಬಟ್ ಒಂದೊಂದ್ಸಲ ಪರವಾಗಿಲ್ಲ, ಸ್ವಲ್ಪ ಕಡಿಮೆಗೆ ಸಿಗುತ್ತೆ.
ಇಲ್ಲಿ ನೋಡ್ಬೋದು ನಮ್ಮ ಮನೇಲಿ ಏನಂತಂದ್ರೆ ಕೆಂಪು ಮೀನು ಮತ್ತೆ ಈ ರೀತಿ ಕೊಕ್ಕರ್ ಮೀನು ಅದು ಗೊತ್ತಿಲ್ಲ ನನಗೆ ಏನ್ ಮೀನು ಅಂತ ಹೇಳಿ. ಬಟ್ ಪರವಾಗಿಲ್ಲ ಒಂದ್ ಮಟ್ಟಿಗೆ ಚೆನ್ನಾಗಿತ್ತು. ನನಗೆ ಕೆಂಪು ಮೀನ್ ಅಂತಂದ್ರೆ ತುಂಬಾನೇ ಇಷ್ಟ. ಫ್ರೈ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಾಗಾಗಿ ಏನಂತಂದ್ರೆ ಸ್ವಲ್ಪ ಹೆಜರೆಲ್ಲ ತೆಗೆದು ಬಿಟ್ಟು ಅದನ್ನ ಚಿಕ್ಕ ಚಿಕ್ಕದಾಗಿ ಶ್ರೀಧರ್ ಕಟ್ ಮಾಡ್ಕೊಟ್ರು ಈ ಮೀನನ್ನ. ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಮೀನ್ ಅಂತಂದ್ರೆ ನನಗೆ ಈ ತರ ಕಟ್ ಮಾಡೋದಕ್ಕೆಲ್ಲ ಬರೋದಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮುಳ್ಳೆಲ್ಲ ಇಟ್ಕೊಂಡ್ಬಿಡುತ್ತೆ ಅಂತ ನಂಗೆ ಭಯ ಆಗುತ್ತೆ. ಹಾಗಾಗಿ ನಾನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಒಂದೆರಡು ಸಲ ಟ್ರೈ ಮಾಡಿ ಸ್ವಲ್ಪ ಕೈಯೆಲ್ಲ ನೋವು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಶ್ರೀಧರ್ ಎಲ್ಲ ನಾವು ಕಟ್ ಮಾಡ್ಕೊಟ್ಟು ಕ್ಲೀನ್ ಮಾಡ್ಕೊಟ್ರು. ನಾನು ಒಂದ್ ಸ್ವಲ್ಪ ಸಾರ್ಗೆ ಎಲ್ಲ ರೆಡಿ ಮಾಡ್ಕೊಂಡೆ. ಸಾರ್ ಮತ್ತೆ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇನು ಇಲ್ಲ, ಸ್ವಲ್ಪ ಮೆಣಸು ಮತ್ತೆ ಅದೇ ಕೊತ್ತಂಬರಿ ಮತ್ತೆ ಓಂ ಕಾಳು ಹಾಗೆ ಜೀರಿಗೆ ಅದೆಲ್ಲ ಹಾಕೊಂಡು ಹುರ್ಕೊಂಡಿದ್ದೆ. ಫ್ರೈ ಮಾಡ್ಕೊಂಡಿದ್ದೆ ಕೋಕೋನಟ್ ಆಯಿಲ್ ಅಲ್ಲಿ. ಇಲ್ಲಿ ಸ್ವಲ್ಪ ಅರಿಶಿನ ಮತ್ತೆ ಹುಳಿ ಎಲ್ಲ ಹಾಕೊಂಡ್ಬಿಟ್ಟು ನಾರ್ಮಲ್ ಆಗಿ ಮೀನ್ ಸಾರು ಮಾಡ್ತೀವಲ್ವಾ, ಹಾಗೆ ನಮ್ ಸೈಡ್ ಎಲ್ಲ ನಾವು ಹೀಗೆ ಮಾಡೋದು. ಸ್ವಲ್ಪ ಕಾಯಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಗ್ರ್ಯಾಂಡ್ ಮಾಡ್ಕೊಂಡೆ. ಸೊ ನನ್ಗೆ ಮೀನ್ ಸಾರು ಅಂತಂದ್ರೆ ತುಂಬಾ ಇಷ್ಟ ಆಗುತ್ತೆ. ಚಪಾತಿ ಜೊತೆ ಇರ್ಬೋದು, ಅನ್ನದ ಜೊತೆ ಇರ್ಬೋದು, ತಿನ್ನೋದಕ್ಕಂತಂದ್ರೆ ತುಂಬಾ ಇಷ್ಟ. ಮೀನ್ ಸಾರು ಅಂತಂದ್ರೆ ಇಷ್ಟ ನನಗೆ. ಯೂಶ್ವಲಿ ನಾನ್ ವೆಜ್ ಇಷ್ಟ ಬಿಡಿ, ಅದ್ರಲ್ಲಿ ಮೀನ್ ಸಾರು ಅಂತ ಏನು ಬಂದಿಲ್ಲ. ಹಾಗೇನೆ ಇಲ್ಲಿ ನೋಡ್ಬೋದು ಕಡ್ದೆ ಅಲ್ವಾ, ಸ್ವಲ್ಪ ಸಣ್ಣ ಕಡಿಬೇಕಿತ್ತು, ಸ್ವಲ್ಪ ಜರಿ ಬರಿ ಆಯ್ತು. ಫಿಶ್ ಸಾರ್ ಅಂತಂದ್ರೆ ಚಿಕ್ಕದಾಗಿ ಕಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅಲ್ವಾ ಗೈಸ್? ಯಾವುದೇ ಆದ್ರೆ ಚಿಕನ್ಗೆ ಸ್ವಲ್ಪ ಚಿಕ್ಕದಾಗಿ ಕಡಿಬೇಕು ಅಂತಿಲ್ಲ, ಬಟ್ ಇದಕ್ಕೆ ಅಂತೂ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಬಿಟ್ಟು ಚೆನ್ನಾಗಿ ಒಂದ್ಸಲ ಕಲ್ಸ್ಕೊಂಡ್ಬಿಟ್ಟೆ. ಹಾಗೇನೆ ಕೊಕ್ಕರ್ ಮೀನು ಅಥವಾ ಅದಕ್ಕೆ ಏನಂತಾರೋ ಗೊತ್ತಿಲ್ಲ, ಅದನ್ನ ಆ ಮೀನ್ ಸಾರು ಮಾಡಿದ್ದು. ಇಲ್ಲಿ ಒಂದ್ ಸ್ವಲ್ಪ ಶುಂಠಿ ಹಾಗೇನೆ ಒಂದ್ ಸ್ವಲ್ಪ ಮೆಣಸು ಮತ್ತೆ ಬೇವಿನ ಎಲೆ ಹಾಕಿದೀನಿ. ಆಯಿಲ್ ಏನು ಯೂಸ್ ಮಾಡ್ಲಿಲ್ಲ. ನಮ್ ಸೈಡ್ ಅಲ್ಲೆಲ್ಲ ಸ್ವಲ್ಪ ಮೀನ್ ಸಾರು ಮಾಡ್ಬೇಕಾದ್ರೆ ಈ ಕೋಕೋನಟ್ ಆಯಿಲ್ ಅದೆಲ್ಲ ಯೂಸ್ ಮಾಡೋದಿಲ್ಲ, ಹೀಗೇನೆ ಮಾಡ್ಬಿಡ್ತಾರೆ. ಹಾಗೆ ಇವತ್ತು ನಾನು ಕೂಡ ಮಾಡಿದ್ದೆ. ಸ್ವಲ್ಪ ಬೆಂದಾದ್ಮೇಲೆ ನೋಡ್ಬೋದು ಫಿಶ್ ಅನ್ನೆಲ್ಲ ಹಾಕೊಂಡ್ಬಿಟ್ಟೆ. ಒಂದ್ ಮಟ್ಟಿಗೆ ಚೆನ್ನಾಗಿ ಬಂದಿತ್ತು, ಪರವಾಗಿಲ್ಲ. ಅಂತಂದ್ರೆ ಅಷ್ಟು ನನಗೆ ಫಿಶ್ ಸಾರು ಮಾಡೋದಕ್ಕೆಲ್ಲ ಬರೋದಿಲ್ಲ, ಬಟ್ ಇವಾಗ ಕಲ್ತ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂತ. ಹಾಗೇನೆ ಇಲ್ಲಿ ಮೀನೆಲ್ಲ ಹಾಕೋತಾ ಇದ್ದೀನಿ. ಇದೇನಪ್ಪಾ ಅಂತಂದ್ರೆ ಸ್ವಲ್ಪ ಗಟ್ಟಿಯಾಗಿತ್ತು. ಅದೇ ಕೆಂಪು ಮೀನ್ ಅಂತ ಹೇಳ್ತೀನಲ್ವಾ, ಅದನ್ನೇನಾದ್ರೂ ನಾನು ಸಾರ್ ಮಾಡೋದಕ್ಕೆ ಹೋಗಿದ್ರೆ ಫುಲ್ ಕರ್ಗೆ ಹೋಗ್ತಿತ್ತು. ಸೊ ಹಾಗಾಗಿ ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಯಾರು ಮೀನ್ ತಲೆ ತಿಂತಿರಲ್ಲ, ನಮ್ ಸೈಡ್ ಎಲ್ಲ ಹೇಳ್ತಾ ಇದ್ರು ಮೀನ್ ಮಂಡೆ ತಿನ್ನೋ ಮಕ್ಳೆಲ್ಲ ತುಂಬಾ ಚುರುಕ್ ಅಂತ ಹೇಳ್ಬಿಟ್ಟು. ನಿಜ ಗೈಸ್, ಆ ಕಣ್ಣು ಇರ್ಬೋದು, ಮಕ್ಳೆಲ್ಲ ಇದ್ರೆ ಕಣ್ಣನ್ನೆಲ್ಲ ಕೊಡಿ, ತುಂಬಾ ಒಳ್ಳೇದು. ಹೆಲ್ತ್ ಬೆನಿಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೇದು. ಹಾಗೇನೆ ತುಂಬಾ ಒಳ್ಳೇದಂತ ಹೇಳ್ತಾರಪ್ಪ. ಹಾಗಾಗಿ ನೋಡ್ಬೋದು ನಂದು ಮೀನ್ ಸಾರ್ ಅಂತೂ ರೆಡಿ ಆಗ್ತಾ ಬಂತು. ಸಂಜೆ ಟೈಮಲ್ಲಿ ಮಾಡ್ಕೊಂಡೆ. ನನಗೆ ಆಕ್ಚುಲಿ ಯೂಶುವಲಿ ಸಂಜೆ ಟೈಮಲ್ಲೆಲ್ಲ ಅಡಿಗೆ ಮಾಡೋದು ಅದು ಇದು ಎಲ್ಲ ಆಗೋದಿಲ್ಲ, ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಮಾಡ್ಲೇಬೇಕಾಗತ್ತೆ ಅಲ್ವಾ? ಒಂದೊಂದ್ಸಲ ಹುಷಾರಿಲ್ಲ ಅಂತಂದ್ರೂ ಕೂಡ ಎದ್ಬಿಟ್ಟು ಮಕ್ಳಿಗೋಸ್ಕರ ಮಾಡ್ಬೇಕಾಗತ್ತೆ. ಇವತ್ತು ನಂಗೂ ಕೂಡ ಹಾಗೆ ಅನಿಸ್ತಾ ಇತ್ತು, ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿತ್ತು. ಸೊ ಬೇಡ ಬೇಡ ಅನ್ಕೊಂತ ಇದ್ದೆ. ಬಟ್ ತಾನೇ ಹೇಳೋದಕ್ ಶುರು ಮಾಡಿದ್ಲು, ಪಾಪ ಮೀನ್ ತಂದಿದ್ರಲ್ವಾ ಮಾಡಮ್ಮ ಅಂತ ಹೇಳಿ. ಮತ್ತೆ ಅವ್ರಿಗೆ ಅಷ್ಟು ಗೊತ್ತಾಗತ್ತೆ ಹುಷಾರಿಲ್ವಾ ಅಮ್ಮ ಹಾಗೆ ಕೇಳ್ತಾರೆ. ಬಟ್ ಆದ್ರೂ ಕೂಡ ತಿನ್ನೋದು ಫಿಶು ಮೀನು ಅಂತ ಅಂದಾಗ ಪಾಪ ಮಕ್ಳಿಗೆ ತುಂಬಾ ಇಷ್ಟ ಆಗತ್ತೆ, ಹಾಗಾಗಿ ಮಾಡ್ಲೇಬೇಕಾಗತ್ತೆ. ನೋಡ್ಬೋದು ಫಿಶ್ ಸಾರು ಕೂಡ ರೆಡಿ ಆಯ್ತು. ಹಾಗೇನೆ ಇಲ್ಲಿ ಒಂದ್ ಸ್ವಲ್ಪ ಫಿಶ್ ಫ್ರೈ ಮಾಡೋಣ ಅಂತ ಹೇಳಿ, ಕೆಂಪು ಮೀನ್ ಇತ್ತಲ್ವಾ, ಹಾಗೇನೆ ಇದ್ ನೋಡ್ಬೋದು ಫಿಶ್ ಫ್ರೈ ಮಾಡೋದಕ್ಕಂತ ಹೇಳಿ ಸಪರೇಟ್ ಆಗಿ ಒಂದು 2 ಚಮಚ ಆಗುವಷ್ಟು ಫಿಶ್ ಫ್ರೈ ಮಸಾಲೆ ಇರುತ್ತೆ ಅಲ್ವಾ, ಅದನ್ನ ಹಾಕೊಂಡಿದೀನಿ. ಒಂದ್ ಸ್ವಲ್ಪ ಉಪ್ಪು ಹಾಗೇನೆ ಅರಿಶಿನ ಪೌಡರ್ ಹಾಕೊಂಡಿದೀನಿ. ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂತೀನಿ. ಈ ರೀತಿ ಮಾಡೋದ್ರಿಂದ ಫಿಶ್ ಫ್ರೈ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಫಿಶ್ ಸಾರು ಇದ್ರೂ ಕೂಡ ಸ್ವಲ್ಪ ಒಂದು 4 ಮೀನ್ ಇದ್ರೆ ಅದ್ರಲ್ಲಿ ಒಂದ್ 2 ಮೀನಾದ್ರೂ ಫಿಶ್ ಫ್ರೈ ಮಾಡ್ಕೋಬೇಕು. ಫಿಶ್ ಫ್ರೈ ಅಂತಂದ್ರೆ ತುಂಬಾ ಇಷ್ಟ. ಹಾಗಾಗಿ ಕೆಂಪು ಮೀನಲ್ಲಂತೂ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಬರುತ್ತೆ ಅಲ್ವಾ? ನಾವು ಚಿಕ್ಕವರಿರ್ಬೇಕಾದ್ರೆ ಹಾಗೆ ನಮ್ ಮನೇಲಿ ಏನಂತಂದ್ರೆ, ನಮ್ಮ ಮನೇಲಿ ಸ್ವಲ್ಪ ಮೀನು ಕೋಳಿ ಇದೆಲ್ಲ ಜಾಸ್ತಿ ಮಾಡ್ತಾ ಇದ್ರು ಮುಂಚೆನೂ ಕೂಡ. ತಾತ ಅಜ್ಜಿ ಅವರೆಲ್ಲ ಇರ್ಬೇಕಾದ್ರೂ ಹಾಗೇನೆ ಚಿಕ್ಕ ವಯಸ್ಸಿಂದನೂ ಅದು ತಿಂದು ಅಭ್ಯಾಸ ಆಗ್ಬಿಟ್ಟು ಒಂಥರ ಒಂದಿನ ಇಲ್ಲ ಅಂತಂದ್ರೂ ಏನೋ ಒಂಥರ ಅನ್ಸೋದಕ್ಕೆ ಶುರು ಆಗೋದು ನಮ್ಗೆ. ಅದು ಮೇಯ್ನ್ ಆಗಿ ಅದೇ ಪ್ರಾಬ್ಲಮ್ ಆಗಿರೋದು. ಕೆಲವೊಬ್ರು ಒಂದಿನ ಪೂಜೆ ಅದು ಇದು ಇದ್ದಾಗೆಲ್ಲ ಬಿಡ್ತಾರಲ್ವಾ, ನಮ್ಗೆ ಆ ಟೈಮಲ್ಲಿ ಬಿಡೋದಂತಂದ್ರೆ ತುಂಬಾನೇ ಕಷ್ಟ. ಹೇಳ್ಬೇಕು ಅಂತಂದ್ರೆ ಅಮ್ಮನಿಗೇನೆಲ್ಲ ಹೇಳಿ ಬಿಡೋದಕ್ಕಾಗಲ್ಲ. ಅಮ್ಮ ಬೈತಾ ಇರ್ತಾರೆ, ಹಾಗೆಲ್ಲ ಮಾಡ್ಬಾರ್ದು, ಪೂಜೆ ಇದ್ದಾಗೆಲ್ಲ ಬಿಡ್ಬೇಕು ಅಂತ ಹೇಳಿ. ಅಷ್ಟು ಕಷ್ಟ ಆಗ್ಬಿಟ್ಟು ಚಿಕ್ಕ ವಯಸ್ಸಿಂದ ತಿಂದು ಒಂದ್ಸಲ ಬಿಡ್ಬೇಕು ಅಂದ್ರೂ ಕಷ್ಟ. ಈವನ್ ನನ್ನ ಹಸ್ಬೆಂಡ್ ಕೂಡ ಹಾಗೇನೆ, ಸ್ವಲ್ಪನಾದ್ರೂ ಪರವಾಗಿಲ್ಲ, ಒಂದು ಚಿಕ್ಕ ಪೀಸ್ ಆದ್ರೂ ಪರವಾಗಿಲ್ಲ ಸೈಡ್ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಮಕ್ಳಿಗೆ ಸಪರೇಟ್ ಆಗಿ ಈ ಕೊಕ್ಕರ್ ಮೀನ್ ಇದೆಯಲ್ವಾ, ಅದನ್ನ ಇಟ್ಕೊಂಡ್ಬಿಟ್ಟು ಫಿಶ್ ಫ್ರೈ ಮಾಡ್ಕೊಟ್ಟೆ ಮಕ್ಳಿಗೆ. ಖಾರ ಎಲ್ಲ ಸ್ವಲ್ಪ ಕಡಿಮೆ ಹಾಕಿದೀನಿ, ಹೆಚ್ಚೇನು ಖಾರ ಹಾಕ್ಲಿಲ್ಲ ಅವರಿಗೆ. ನಾನು ಖಾರ ಹಾಕಲ್ಲ, ಸ್ವಲ್ಪ ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮಕ್ಳಿಗೆ ಕೊಡ್ತೀನಿ. ಲೈಟ್ ಆಗಿ ಉಪ್ಪು ಖಾರ ಒಮ್ಮೊಮ್ಮೆ ಹೀಗೆ ಮಾಡ್ತೀನಿ. ಇಲ್ಲ ಅಂತಂದ್ರೆ ಒಮ್ಮೊಮ್ಮೆ ಚಿಲ್ಲಿ ಫ್ಲೇಕ್ಸ್ ಪುಡಿ ಇರುತ್ತೆ ಅಲ್ವಾ, ಅದನ್ನ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಲೆಮನ್ ಹಿಂಡಿ ಈ ತರ ಮಾಡ್ಕೊಡ್ತೀನಿ. ಒಟ್ಟಾರೆ ಆಗಿ ಮಕ್ಕಳಿಗೆ ಸ್ವಲ್ಪ ಫಿಶ್ ನ ಜಾಸ್ತಿ ಕೊಟ್ರೆ ಒಳ್ಳೇದು ಅಂತ ಹೇಳ್ತಾರಲ್ವಾ, ತುಂಬಾ ಒಳ್ಳೇದಂತೆ ಮಕ್ಕಳು ಮೆದುಳು ಬೆಳವಣಿಗೆಗೆ ನಾವು ಫಿಶ್ ನ ಕೊಟ್ರೆ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.